ಎಲ್ಲರಿಗೂ ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ತುರಿಕೆ ಗಿಡ ಮತ್ತು ಅದರ ಏನು ಹೇಗೆ ಯೂಸ್ ಮಾಡ್ತಿದ್ದೀವಿ ಅಥವಾ ಅದರಿಂದ ನಮಗೆ ಏನು ಎಫೆಕ್ಟ್ ಆಗ್ತಿದೆ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದರ ಮಹತ್ವ. ಪಂಚರಂಗಿಗೆ ಪ್ರಾದೇಶಿಕವಾಗಿ ಒಂದೊಂದು ಹೆಸರಿದೆ. ತುರುಸಣಿಗೆ, ತುರಿಕೆ ಗಿಡ, ಗೋಣಗಿ ಸೊಪ್ಪು, ತುಳುವಿನಲ್ಲಿ ಅಕ್ಕಿರೆ, ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಇದು ಸಸ್ಯಶಾಸ್ತ್ರೀಯ ಹೆಸರು. ಇದೇ ಕುಟುಂಬದ ಸಸ್ಯದಿಂದ ತಯಾರಿಸುವ ಸ್ಟಿಂಗಿಂಗ್ ನೆಟಲ್ ಪೌಡರ್ ಔಷಧವನ್ನು ಬಳಕೆಯಾಗುತ್ತಿದೆ. ಮಣ್ಣು ಇದ್ದಲ್ಲೆಲ್ಲ ಚಿಗುರೊಡೆಯುವ ಈ ಸಸ್ಯವನ್ನು ಕಂಡರೆ ಮೂಗು ಮುರಿಯುವುದು ಸಹಜ. ಕಿತ್ತೊಗೆಯಲು ಹೋದರೆ ಕೈ ತುರಿಕೆಯಾಗುತ್ತದೆ. ಹಾಗೇ ಬಿಟ್ಟರೆ ಮತ್ತೆ ತನ್ನ ಸಂತತಿಯನ್ನು ಬೆಳೆಸುತ್ತದೆ. ಕಳೆ ಗಿಡಗಳ ಬಗ್ಗೆ ಕುತೂಹಲಿ ಆಗಿರುವ ಮಂಗಳೂರಿನ ಪಶುವೈದ್ಯ ಡಾಕ್ಟರ್ ಮನೋಹರ್ ಉಪಾಧ್ಯ ಅವರು ತಾತ್ಸಾರಕ್ಕೊಳಗಾಗಿರುವ ಈ ಸಸ್ಯದ ಔಷಧಿಯ ಮೌಲ್ಯವನ್ನು ವ್ಯಾಪಕಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ದೇಶಗಳಲ್ಲಿ ಇದೇ ತಳಿಯ ಸಸ್ಯಗಳನ್ನು ಅಡುಗೆಯಲ್ಲಿ ವ್ಯಾಪಕವಾಗಿ ಬಳಕೆ ಮಾಡುತ್ತಾರೆ. ಕೇರಳದಲ್ಲಿ ಪಂಚರಂಗಿ ಆಹಾರ ಸಸ್ಯಗಳ ಸಾಲಿನಲ್ಲಿದೆ. ನಮ್ಮಲ್ಲಿ ಪಂಚರಂಗಿ ಕಳೆಯಲ್ಲ, ಇದೊಂದು ಕಳೆಯ ಬಾರದ ಸಸ್ಯ ಎಂಬುದು ಗೊತ್ತಾಗಬೇಕಾಗಿದೆ. ಈ ಸಸ್ಯದ ಎಲೆಯಿಂದ ತಂಬುಳಿ, ಚಟ್ನಿ, ಗೊಜ್ಜು, ಪಲ್ಯ, ಸಾಂಬಾರು, ಪತ್ರೊಡೆ, ದೋಸೆ, ಹೀಗೆ ಕೇಸು, ಹರಿವೆ, ಸೊಪ್ಪಿನಿಂದ ಏನೆಲ್ಲವನ್ನು ಮಾಡಬಹುದು ಅವೆಲ್ಲವನ್ನು ತಯಾರಿಸಬಹುದು ಎಂಬುದು ಡಾಕ್ಟರ್ ಮನೋಹರ್ ಅವರ ಅನುಭವ ಅಂತ ಹೇಳ್ಬೋದು.